ನೀವು ಉತ್ತರ ಕರ್ನಾಟಕ ಇದೇನ್ರ ಪತಿರಾತ್ ಯಾತ್ರೆ ನಾನು ಯಾರ ಒಬ್ಬನಿಗೆ ನನಗೆ ಯಾಕೆ ಇಷ್ಟೊಂದು ಟ್ರ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ಸರಿ ಹೋಗುತ್ತೆ, ನಮ್ಗೆ ಯಾಕ್ರಿ ಹಿಂಗ ಟ್ಯಾಕಲ್ ಮಾಡ್ತೀರಿ? ಇವ್ರೆ ಸ್ವಲ್ಪ ಕೂತ್ಕೊಳ್ರಿ ನೀವು ಮಂಗಳೂರಿನವ್ರು, ಸ್ವಲ್ಪ ಕೂತ್ಕೊಳ್ರಪ್ಪ ನೀವು. ಮಂಗಳೂರಿನವರು ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ. ತುಮಕೂರ ಸುರೇಶ್ ಗೌಡ ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಇದಿತ್ತ? ಯಾಕಂಗ್ ಮಾಡ್ತೀರಿ ನೀವು? ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಕೇಳ್ರಿ ಕೂತ್ಕೊಳ್ರಿ ಸುರೇಶ್ ಗೌಡ್ರೆ. ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ತಡೆಯಕ್ಕೆ ದಯವಿಟ್ಟು ಸರ್ವೆ ಯಾವಾಗ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಅಲ್ಲ. ನಾನು ಸ್ವಲ್ಪ ಹಿಂಡಾಗ್ರಿ. ಶ್ರೀಮಂತರಿಗೆಲ್ಲ ಬಸ್ ಫ್ರೀ, ಶ್ರೀಮಂತರಿಗೆಲ್ಲ 2000 ಸರ್ಕಾರ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 3 ವರ್ಷ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಗುಂಡಿ ಮುಚ್ಚೆ ಇರೋದ ಕಾರಣ ಏನು ಅಂತ ಹೇಳ್ತೀನಿ, ಮುಂದೆ ಕಾಯ್ಕೊಂಡಿರಿ, ಹೇಳ್ತೀನಿ ಮುಂದೆ. ಗುಂಡಿ ಮುಚ್ಚೋದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆ, ಭಾವನೆ ಹೋಗ್ಬೇಕು, ಒಂದಾಗಿ ಬಾಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರೆದೋಗಿದ್ದಾನೆ. ಸಂವಿಧಾನ ಅಂಬೇಡ್ಕರ್ ಗೊತ್ತಾಯ್ತಾ? ಕಿತ್ತಾಡಿ ಅಂತ ಬರ್ದಲ್ಲ ರೀ, ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ, ಮಲ್ಕಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳು ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಲ್ಲ, ಬಹಳ ಸಮಗ್ರವಾಗಿ ಬರ್ದೋಗ್ಯಾರೆ. ಅದೆಲ್ಲ ಒಂದಾಗಿರ್ಬೇಕು. ಜೆಪಿ ಒಳಗಡೆ ಸಂಬಳ ಕೊಡೋಕೆ ಆ ಪರಿಸ್ಥಿತಿಗಿದೆ ಸರ್ಕಾರ. ಈಗ ಇವ್ರೆ ಸ್ವಲ್ಪ ಕೂತ್ಕೊಳ್ರಿ ನೀವು ಮಂಗಳೂರಿನವ್ರು, ಸ್ವಲ್ಪ ಕೂತ್ಕೊಳ್ರಪ್ಪ ನೀವು. ಮಂಗಳೂರಿನವರು ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ. ತುಮಕೂರ ಸುರೇಶ್ ಗೌಡ ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಇದಿತ್ತ? ಯಾಕಂಗ್ ಮಾಡ್ತೀರಿ ನೀವು? ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಕೇಳ್ರಿ ನೀವು ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬೇಡಿ. ಆಮೇಲೆ ಈಗ ಮುಂದೆ ಚರ್ಚ್ ನೋಡ್ರಿ, ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು, ಅಲ್ಲಿಂದ ತಂದು, ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ. ಬ್ಯಾಡ ಕಿತಾಪತಿ ಬಿಟ್ಬಿಡ್ರಿ. ಯಾವ ಪಕ್ಷದಲ್ಲಿ 80% ಸರ್ಕಾರ ನಿಲ್ಸಿ. ಅದ್ ಯಾಕೆ ಹಂಗ ಆಡ್ತೀರಿ? ಸುಮ್ನೆ ಎಲ್ಲಾ ಪಕ್ಷದಲ್ಲಿ ಇರಕೊಂಡಿರ್ರಿ. ಸ್ವಲ್ಪ ಏನು ಆಗಲ್ಲ, ಸ್ವಲ್ಪ ಇರಿ, ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಈಗ ಉದ್ಧಾರ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ ಇವತ್ತು